ಹೆಸರು ಮಲ್ಲವ್ವ ಭೀಮಪ್ಪ ಮೇಟಿ, ನಮ್ಮೂರು ಮಂಟೂರು, ರಾಯಬಾಗ್ ತಾಲೂಕು. ನಂದು 13 ಕಂತ ಗೃಹಲಕ್ಷ್ಮಿ ಬಂದದ ಹಣದಿಂದ ಹುಡುಗರಿಗೆ ಗ್ರಂಥಾಲಯ ಮಾಡಿ ನಾನು ಉಪಯೋಗ ಮಾಡಿ ಆ ಹುಡುಗರಿಗೆ ಕಲಿಯೋದಕ್ಕಾಗಿ ನಾನು ಬುಕ್ಸು ಎಲ್ಲ ತಂದ ಕೊಟ್ಟೇನ್ರಿ. ಈಗ ನಾವು ಮಾಡಿದಕ್ಕೆ ನಮ್ಮ ಹುಡುಗರು ಹುಬ್ಳಿ ಧಾರವಾಡ ಹೊಂಟಿದ್ರಿ, ಅವ್ರು ದೂರ ಹೋಗಬಾರ್ದತ್ತೇಳಿ ನಾವು ಇಲ್ಲೇ ನಮ್ಮ ಹಳ್ಳಿಯಾಗನ ನಾವು ತೆಗೆದುಕೊಟ್ಟೇವ್ರಿ. ಈಗ ಹುಡುಗರಿಗೆ ಹೆಣ್ಣು ಮಕ್ಕಳಿಗೆ ಅನ್ನೋ ದೂರ ಹೋಗಿ ಕಲಿಯೋದಕ್ಕೆ ಆಗದ್ರಾಗ ನಾವು ಹುಡುಗರಿಗೆ ನಾವು ಒಳ್ಳೇದು ಮಾಡಿ ಅವ್ರಿಗೆ ಕೊಟ್ಟಣ್ರಿ. ಇಲ್ಲೇ ಕಲಿತಾವ್ರಿ, ಇಲ್ಲೇ ಓದ್ತಾವ್ರಿ, ಇಲ್ಲೇ ಇದು ಮಾಡ್ತಾವ್ರಿ ಬುಕ್ಸು. ಮತ್ತು ಇನ್ನೂ ಜನ ಹುಡುಗರು ಬಂದ ಮನೆಗೂ ಹೋಯ್ತಾರೆ ಬುಕ್ ರೀ, ಇಲ್ಲೂ ಇದನ್ನು ಕಲಿ ಹುಡುಗರು ಇಲ್ಲೂ ಕಲಿತಾವ್ರಿ. ನಮಗೂ ಹಣದಿಂದ ತೊಂದರೆ ಇದ್ರೂ ನಮ್ಮ ಉಪಯೋಗ ಮಾಡ್ಕೊಂದಿಲ್ರಿ. ನಮ್ಮದು ಮನೆದು ಹೊಲದ ಆದಾಯದ ಬಂದದ್ದು ನಾವು ಒಟ್ಟು ಗೊಳೆ ಮಾಡ್ಕೊಂಡು ನಮ್ಮ ಮನೆ ಸಂತಿಯದಲ್ಲಿ ನಡೆಸಿನ್ರಿ. ಈಗ ಅದು ಬಂದದ್ದು ನಾವು ಹಣ ಗೊಳೆ ಮಾಡಿಟ್ಟಿದ್ದು ನಾವು ಹುಡುಗರಿಗೆ ಉಪಯೋಗ ಮಾಡಿ ಗ್ರಂಥಾಲಯ ಅದ್ರ ಮುಂದುವರ್ಸ್ಕೊಟ್ಟೇರಿ. ಗೃಹಲಕ್ಷ್ಮಿ ಹಣದಿಂದ ರೀ ನನಗೊಬ್ಬಕ್ಕೆ ಉಪಯೋಗ ಆಗಿಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಉಪಯೋಗ ಆಗಿ ಎಲ್ಲರೂ ಉಪಯೋಗ ತೊಗೊಂಡಾರ್ರಿ. ಎಲ್ಲರೂ ಮನೆ ಬಳಸಿಗೆ ಎಲ್ಲರೂ ಬಳಸ್ಕೊಂಡಾರ್ರಿ. ಇಲ್ಲ ಅದು ನಾವು ಬಳಸ್ಕೋದು ಆಗಬೇಕಾಯ್ತು, ನಾವು ಬಳಸ್ಕೊಂಡಿಲ್ರಿ. ನಾವು ಗ್ರಂಥಾಲಯ ತೆಗಿಬೇಕು ಅನ್ನೋದು ನಮ್ಮ ತಲೆ ಆಗೈತೆ ರೀ. ನಾವು ಗ್ರಂಥಾಲಯ ಮಾಡಿದ್ವಿ ರೀ. ಗೃಹಲಕ್ಷ್ಮಿ ಹಣದಿಂದ ನನ್ನಂಥ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗೈತಿ, ಅವ್ರಿಗೆ ಮಾಡ್ಕೊಳಕ ಎಲ್ಲದಿಂದ ಒಳ್ಳೇದಾಗೈತಿ ಅವ್ರಿಗೆ. ಸರ್ವರನ್ನು ಒಳಗೊಂಡಿರುವ, ಸರ್ವರನ್ನು ಬೆಸೆಯುವ ಮತ್ತು ಸರ್ವರಿಗೂ ಸಮಪಾಲು ಸಮಬಾಳು ನೀಡುವ ಸರ್ವೋದಯ ತತ್ವದ ಅಭಿವೃದ್ಧಿ ಮಾದರಿ ನಮ್ಮದು.